ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಓರ್ವ ಗಾಂಜಾ ಪೆಡ್ಲರ್ನನ್ನ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಂಧಿಸುವಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಯಶಸ್ವಿಯಾಗಿದ್ದಾರೆ. ಇಸ್ಕಾನ್ ದೇವಸ್ಥಾನದ ಎದುರಿನ ಅಶೋಕಪುರಂ ಕಿರ್ಲೋಸ್ಕರ್ ಪೌಂಡ್ರಿ ಜ್ಯೂಸ್ ಫ್ಯಾಕ್ಟರಿ ರಸ್ತೆಯ ಬಳಿ ಇರುವ ಖಾಲಿ ಜಾಗದಲ್ಲಿ ವ್ಯಕ್ತಿಯೋರ್ವ ನಿಷೇಧಿತ ಮಾದಕ ವಸ್ತುವಾದ ಗಾಂಜಾವನ್ನ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು ಅವರು ತನಿಖಾ ತಂಡವನ್ನ ರಚಿಸಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಧಾವಿಸಿ ದಾಳಿ ಮಾಡಿದಾಗ ಗಾಂಜಾ ಮಾರಾಟ ಮಾಡುತ್ತಿದ್ದ ಆಸಾಮಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಆರೋಪಿ ಕೇರಳ ರಾಜ್ಯದ ತ್ರಿವಾಂಡ್ರಂನ 31 ವರ್ಷದ ಅನಂತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಗಾಂಜಾ ಪೆಡ್ಲರ್ ಆರೋಪಿ ಅನಂತ ವಿಶಾಖಪಟ್ಟಣದ ಬುಡಕಟ್ಟು ಜನಾಂಗದಿಂದ ಕಡಿಮೆ ಬೆಲೆಗೆ ಗಾಂಜಾವನ್ನ ಖರೀದಿ ಮಾಡಿಕೊಂಡು ಬಂದು ಬೆಂಗಳೂರು ನಗರದಲ್ಲಿ ಹೆಚ್ಚಿನ ಬೆಲೆಗೆ ಸಾರ್ವಜನಿಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಬಂದಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಬಂಧಿತ ಗಾಂಜಾ ಪೆಡ್ಲರ್ನಿಂದ 30 ಲಕ್ಷ ರೂಪಾಯಿ ಮೌಲ್ಯದ 30 ಕೆಜಿ ಗಾಂಜಾವನ್ನ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಒಂದು ಮೊಬೈಲ್ ಫೋನ್ ಅನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಂಟಿ ನಾರ್ಕೋಟಿಕ್ಸ್, ಆಂಟಿ ಡ್ರಗ್ ಏನು ಕ್ಯಾಂಪೇನ್ ಇದೆ ನಮ್ಮ ಸಿಟಿ ಪೊಲೀಸ್ ವತಿಯಿಂದ, ಆ ನಿಟ್ಟಿನಲ್ಲಿ ಸುಮಾರು 7 ಕೇಸಸ್ ರಿಜಿಸ್ಟರ್ ಆಗಿ ನಾವು ಡಿಟೆಕ್ಟ್ ಮಾಡಿ ಮತ್ತು ಸೀಸ್ ಮಾಡಿದ್ದೀವಿ. ಇದರಲ್ಲಿ CCB ನಾರ್ಕೋಟಿಕ್ಸ್ ವಿಂಗಿಂದ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್, ಜೀವನ್ ಭೀಮಾನಗರ್ ಪೊಲೀಸ್ ಸ್ಟೇಷನ್, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಮತ್ತು ಗೋವಿಂದಪುರ ಪೊಲೀಸ್ ಸ್ಟೇಷನ್. ಸೊ ಎಲ್ಲ ನಾರ್ತ್ ಈಸ್ಟ್ ಡಿವಿಷನ್, ಸೌತ್ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್, ಈಸ್ಟ್ ಡಿವಿಷನ್, ಸೆಂಟ್ರಲ್ ಡಿವಿಷನ್, ನಾರ್ತ್ ಡಿವಿಷನ್ ಎಲ್ಲ ಸೇರಿ ಟೋಟಲ್ 7 ಕೇಸಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ 15 ಜನ ಆರೋಪಿ ಅರೆಸ್ಟ್ ಆಗಿದೆ. ಇದರಲ್ಲಿ 3 ಜನ ಆರೋಪಿ ಅವರು ಫಾರಿನ್ ಕಂಟ್ರಿ ಅವರು, ಔಟ್ಸೈಡ್ ಅಂದರೆ ಹೊರಗೆ ದೇಶದವರು, ಮತ್ತು 12 ಜನ ಇಲ್ಲೇ ಕೇರಳ ಸ್ಟೇಟ್ ಅವರು, ಎಲ್ಲ ಸೇರಿ 15 ಜನ ಅರೆಸ್ಟ್ ಆಗಿದ್ದಾರೆ. ಟೋಟಲ್ ಎಲ್ಲ ಬೇರೆ ಬೇರೆ ಟೈಪ್ದು ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಹೈಡ್ರೋ ಗಾಂಜಾ 9 kg 460 grams, MDMA 5 kg 672 grams, ಗಾಂಜಾ 34 kg, ಈ ಥರ ಎಲ್ಲ ಕೋಕೇನ್, LSD, ಹಶೀಶ್ ಎಲ್ಲ ಸೇರಿ NCBದು ವ್ಯಾಲ್ಯೂಯೇಷನ್ ಪ್ರಕಾರ ಇದು 10 crores 59 lakhs ಇದೆ, ಮತ್ತು ಮಾರ್ಕೆಟ್ ವ್ಯಾಲ್ಯೂ ಇದು ಅಂದಾಜು 21 crores ಇದೆ. ಇದು ಎಲ್ಲ ಇಡೀ ಸಿಟಿಯಲ್ಲಿ CCB ಮತ್ತು ಇನ್ನಿತರ ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ದು ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಇದು ಎಲ್ಲ ಆಗಿದೆ. ಇದರಲ್ಲಿ ಹಲವಾರು ಮಾಹಿತಿ ಬರ್ತಾ ಇದೆ, ಯಾವ ಏರ್ಪೋರ್ಟಲ್ಲಿ ಎಲ್ಲಿ ಬಂತು, ಎಲ್ಲಿಂದ ಬಂತು, ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾದಾಗ. ಸೊ ಬ್ಯಾಕ್ ಎಂಡ್ ಕೂಡ ನಮ್ಮ ಟೀಮ್ಸ್ ಆಲ್ರೆಡಿ ಅಲ್ಲಲ್ಲಿ ಹೋಗಿದ್ದಾರೆ, ಇನ್ನೂ ಹಲವಾರು ಪತ್ತೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಇದು ಭಾಳ ಒಳ್ಳೆ ಕೆಲಸ ನಮ್ಮ ಇಡೀ ಇದು ಎಲ್ಲ ಡಿವಿಷನ್ಸ್ ಅವರು ಎಲ್ಲ ಮತ್ತು CCB ಅವರೆಲ್ಲ ಸೇರಿ ಮಾಡಿದ್ದಾರೆ. ಇದೆಲ್ಲ ಈ ಥರದ್ದು ಒಂದು ತುಂಬ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ಸ್, ಪೆಡ್ಲರ್ಸ್ ಮತ್ತು ಮೇನ್ ಸೋರ್ಸ್ ಎಲ್ಲಿಂದ ಸಪ್ಲೈ ಆಗ್ತದೆ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡಿ ಮುಂದಿನ ದಿವಸದಲ್ಲಿ ಇನ್ನೂ ಈ ಥರ ಆಗಬಾರ್ದು, ನಮ್ಮದು ಕಂಟ್ರೋಲ್ ಈ ವಿಷಯದಲ್ಲಿ ಇನ್ನೂ ನಾವು ಟೈಟ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ DCP BS ನೇಮೇಗೌಡ IPS ಅವರ ನೇತೃತ್ವದಲ್ಲಿ, ಮಲ್ಲೇಶ್ವರ ಉಪವಿಭಾಗದ ACP BR ವೇಣುಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು HA ಅವರ ನೇತೃತ್ವದಲ್ಲಿ, PSI V ಚಂದ್ರಶೇಖರ್, ASI ಸುಧಾಕರ್, ಸಿಬ್ಬಂದಿಗಳಾದ ಪುನೀತ್, ಉಮೇಶ್, ಪ್ರೇಮ್ ಕುಮಾರ್, ನಾಗರಾಜ್, ಸಿದ್ದರಾಮಪ್ಪ, ಶಿವಕುಮಾರ್ ಅವರುಗಳ ತಂಡ ಗಾಂಜಾ ಪೆಡ್ಲರ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.